ಧನಂಜಯ, ಮಾಜಿ ಕರ್ನಾಟಕ ರಾಜ್ಯ ಮಹಿಳಾ ಸಂಘ ಕಾನೂನು ಸಲಹೆಗಾರರು. ಇವತ್ತು ನಾವೆಲ್ಲನ ಸುಮಾರು ಎಲ್ಲ ಜಿಲ್ಲಾ ಮತ್ತು ತಾಲೂಕುಗಳಿಂದ ಪ್ರಮುಖ ಮುಖಂಡರು ಸೇರಿ ಒಂದು ಸಂಘದಲ್ಲಿ ಒಂದು ಸಭೆ ಮಾಡಿದ್ವಿ. ಸಭೆ ಉದ್ದೇಶ ಒಂದೇ ಆಗಿತ್ತು, ನಮ್ಮನ್ನು ಎಸ್ಸಿಗೆ ಸೇರಿಸಬೇಕು. ಆರ್ಥಿಕ ಮತ್ತು ಸಾಮಾಜಿಕ ದೌರ್ಬಲ್ಯವಾಗಿ ಸಮಾಜ ಹಿಂದುಳಿದಿದೆ. ಈ ಸಮಾಜ ಮುಂದೆತ್ತ ಕೆಲಸ ಸರ್ಕಾರದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಒಂದು ನಿರ್ಧಾರ ಮಾಡಿದ್ವಿ, ಒಂದು ವೇಳೆ ನಮ್ಮನ್ನು ಎಸ್ಸಿ ಸೇರಿಸ್ತಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ಸಾಮೂಹಿಕವಾಗಿ ವಿಧಾನಸೌಧದ ಮುಂದೆ ಬಟ್ಟೆ ಒಗೆಯುವಂಥ ಒಂದು ಕಾರ್ಯಕ್ರಮ, ಕತ್ತೇರನ ಮೆರವಣಿಗೆ ಮಾಡಬೇಕಂತ ಹೇಳಿ ರೂಪರೇಖೆಗಳನ್ನು ನಾವು ಸಿದ್ಧ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಿಗೂ ನಾವು ಒಂದು ಪ್ರವಾಸ ಮಾಡಿ ಈ ಒಂದು ವಿಧಾನಸೌಧ ಮುಂದೆ ಬಟ್ಟೆ ಒಗೆಯೋದು ಮತ್ತು ಕತ್ತೆ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಮುಖಂಡರು ತೀರ್ಮಾನ ಮಾಡಿದೆ. ಆದಷ್ಟು ಶೀಘ್ರ ಅದನ್ನು ಮಾಡ್ತಾ ಇದ್ದೀವಿ. ಅದಾಗೋದಕ್ಕಿಂತ ಮುಂಚೆನೆ ಗಣಸತ್ಕಾರ ಗಮನಹರಿಸಿ ನಮ್ಮ ಸಮಾಜನ ಎಸ್ಸಿಗೆ ಸೇರಿಸ್ಬೇಕು ಅಂತೇಳಿ. ಯಾಕೆ ಅಂತಂದರೆ ಎಸ್ಸಿ ಸಮುದಾಯ ಮತ್ತು ಮಲನ ಪರ್ಕೆಯಲ್ಲಿ ಎತ್ತುತ್ತದೆ. ಆದರೆ ನಾವು ಕೈಯಲ್ಲಿ ಮುಟ್ಟಿ ಅದನ್ನು ರಕ್ತಸಿದ್ಧ ಬಟ್ಟೆ ಒಗೆದು ಅದನ್ನು ಶುದ್ಧಿ ಮಾಡೋಂಥ ಕಾರ್ಯ ಸಮಾಜ ಮಾಡ್ತಾ ಇದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಗಮನ ಕೊಟ್ಟು ಸಮಾಜನ ಎಸ್ಸಿ ಸೇರಿಸ್ಬೇಕಂತೇಳಿ ಜನತೆಯತ್ತ ಮುಖ್ಯಮಂತ್ರಿಗಳಲ್ಲಿ ಸರ್ಕಾರಲ್ಲಿ ಮನವಿ ಮಾಡ್ತಾ ಇದೆ. ನಮ್ಮ ಮಡಿವಾಳ ಸಮಾಜ ಭಾಳ ಹೀನಾಯ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಭಾಳ ನೋವಾಗದ ಸಂಗತಿ. ಏನಂತ ಹೇಳಿದ್ರೆ ಸರ್ಕಾರ ಅನ್ನಪೂರ್ಣಮ್ಮ ಅಂತ ಒಂದು ಅಧ್ಯಯನ ಮಾಡೋದಕ್ಕೆ ಅಂತೇಳಿ ಅನ್ನಪೂರ್ಣಮ್ಮ ಅವ್ರನ್ನ 180 ತಾಲೂಕುಗಳು ಸುತ್ತಿ ನಮ್ಮ ಮಡಿವಾಳರ ಎಲ್ಲರ ಪರಿಸ್ಥಿತಿಗಳು ಸ್ಥಿತಿಗತಿಗಳನ್ನ ಎಲ್ಲರನ್ನೂ ಅವರು ಅಧ್ಯಯನ ಮಾಡಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ನಾವು ವಿ ಆರ್ ವೆರಿ ಮಚ್ ಎಲಿಜಿಬಲ್ ಫಾರ್ ಎಸ್ಸಿ, ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ಗೆ ನಾವು ಭಾಳ ಅರ್ಹರು ಅಂತೇಳಿ ಅವ್ರು ಕೊಟ್ಟಿರೋಂಥ ವರದಿನ ಇದುವರೆಗೂ ನಾವು ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ಅಪ್ರೂವಲ್ ಮಾಡೋಕ್ಕೆ ಸರ್ಕಾರ ಮಾಡಿಲ್ಲ. ಹಾಗಾಗಿ ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ನಮ್ಮ ಉದ್ದೇಶ. ಆದರೆ ಅದನ್ನು ಬಿಟ್ಟು ಬೇರೆ ಒಂದು ಕ್ಯಾಟಗರಿ 1 ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಹಾಗಾಗಿ ಅದರಿಂದ ನಮಗಷ್ಟು ಅನುಕೂಲ ಆಗೋದಿಲ್ಲ. ಹಾಗಾಗಿ ಇರತಕ್ಕಂಥ ಭಾಳ ಕಡಿಮೆ ಜನಸಂಖ್ಯೆ, ಅದರಲ್ಲಿ ಎಲ್ಲ ಜನಸಂಖ್ಯೆನೂ ಹೆಚ್ಚಿಗೆ ಆಗಿದೆ, ಬಟ್ ಮಡಿವಾಳ ಜನಸಂಖ್ಯೆ ಮಾತ್ರ ಕಡಿಮೆ ಆಗಿದೆ ಅಂತ ಹೇಳಿ ಮೊನ್ನೆ ಅಧ್ಯಯನದ ಪ್ರಕಾರ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಡಿವಾಳರಿಗೆ ಏನಾದರೂ ಒಂದು ಎಸ್ಸಿ ಅಂತ ಆದರೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಅರ್ಹತೆಯೂ ನಮಗೆ ಇರ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿ ಬೇರೆ ಯಾವುದೋ ಸಮಾಜಕ್ಕೆ ಹಂಗೆ ಮಾಡಲಿಲ್ಲ. ನಮ್ಮದು ಎಲ್ಲ ರೀತಿ ಅಧ್ಯಯನ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಸಮಾಜ. ಹಾಗಾಗಿ ಮಾಡೋದಕ್ಕೆ ಭಾಳ ಅನುಕೂಲವಾಗಿದೆ. ಆದರೆ ಸರ್ಕಾರ ಯಾಕೋ ನಿರ್ಲಕ್ಷ್ಯ ತೋರ್ತಾ ಇದೆ. ಹಾಗಾಗಿ ಸರ್ಕಾರದಲ್ಲಿ ನಾವು ಮತ್ತೆ ಮನವಿ ಮಾಡ್ತೀನಿ, ದಯವಿಟ್ಟು ಈ ಒಂದು ಮಡಿವಾಳ ಸಮಾಜದ ಬಗ್ಗೆ ಸ್ವಲ್ಪ ಅನುಕಂಪ ಇದ್ದು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಕೇಳ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ವತಿಯಿಂದ ಈ ಮೀಸಲಾತಿ ಬಗ್ಗೆ ಮುಂದೆ ಏನು ಮಾಡಬೇಕು ರೂಪುರೇಷೆ ತಯಾರಿಸೋದಕ್ಕೆ ಒಂದು ಸಭೆ ಕರೆದಿದ್ವು. ಅದರಲ್ಲಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದರು. ಅದರಲ್ಲಿ ಈ ಒಂದು ನಮ್ಮ ಮಡಿವಾಳ ಜನಾಂಗವನ್ನು ಈಗಾಗಲೇ 18 ರಾಜ್ಯಗಳಲ್ಲಿ ಶೆಡ್ಯೂಲ್ ಕಾಸ್ಟಲ್ಲಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಸೇರಿಸಬೇಕು ಅಂತ ಇದುವರೆಗೂ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಆದರೆ ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡಬೇಕು ಅಂತ ಹೇಳಿ ಸಭೆ ಒಂದು ನಿರ್ಣಯ ಅಂಗೀಕರಿಸಿದೆ. ಅದ್ರ ಪ್ರಕಾರ 224 ಏನು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದ್ದಾವೆ, ಅಸೆಂಬ್ಲಿ ವೈಸು ಒಂದು ಜಿಲ್ಲೆ ಒಂದು ಅಸೆಂಬ್ಲಿ ಒಂದೊಂದು ದಿವಸ ಬಂದು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದಕ್ಕೆ ಇನ್ನೊಂದು ಸಭೆ ಕರೆದು ನಾವು ಅಂತಿಮವಾದ ತೀರ್ಮಾನವನ್ನು ತಗೋತೀವಿ. ಏನೇನು ನಮಗೆ ಮೀಸಲಾತಿ ಬಗ್ಗೆ ಮಡಿವಾಳ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸೋದಕ್ಕೆ ನಾವು ಹೋರಾಟ ಮಾಡೋದಕ್ಕೆ ನಿರ್ಣಯ ಮಾಡಿದ್ದೀವಿ. ನಮ್ಮ ಅಸಂಘಟಿತರು ಏನಿದ್ದಾರೆ ಇದರಲ್ಲಿ ಕುಂಬಾರರು, ಸವಿತಾ, ಮಡಿವಾಳ ಇವನ್ನೆಲ್ಲ ಒಂದು ಕಡೆ ಇಟ್ಟು ಅವರಿಗೆ ಕ್ರೀಮಿ ಲೇಯರ್ ಹಾಕಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಇದೆ. ಅದನ್ನು ಕೂಡ ನಾವು ಸಭೆ ನಿರ್ಣಯ ಕೈಗೊಂಡಿದೆ. ಮಡಿವಾಳ ಜನಾಂಗಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ.